ಬೈಲಹೊಂಗಲ ತಾಲೂಕು ವ್ಯಾಪ್ತಿಯ ಬೆಳವಡಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಸಿದ್ದಸಮುದ್ರ ಗ್ರಾಮದಲ್ಲಿ ಇಂದು ವಿಬಿಜಿ ರಾಮ್ಜಿ ಯೋಜನೆ, ಸಾಮಾಜಿಕ ಪರಿಶೋಧನೆ ಮತ್ತು ಮಹಿಳಾ ಗ್ರಾಮ ಸಭೆಯಲ್ಲಿ ಐಇಸಿ ಚಟುವಟಿಕೆಗಳ ಮೂಲಕ ಅಕುಶಲ ಕೂಲಿ ಕಾರ್ಮಿಕರಿಗೆ ಜಾಗೃತಿ ಜಾಥಾವನ್ನ ಆಯೋಜಿಸಲಾಗಿತ್ತು. ನಂತರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಜಿಐ ಬೆರಗಿ ಮಾತನಾಡಿ, ಸನ್ 2026-27ನೇ ಸಾಲಿನಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಮತ್ತು ಗ್ರಾಮ ಪಂಚಾಯತ್ ಬೆಳವಡಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ಎಲ್ಲಾ ಕಾಮಗಾರಿಗಳನ್ನ ಜನರ ಸಹಭಾಗಿತ್ವದಲ್ಲಿ ಸಾಮಾಜಿಕ ಪರಿಶೋಧನೆಯಲ್ಲಿ ಮಂಡಿಸಿ ಚಾಲನೆ ನೀಡಲಾಯಿತು. ಅದರ ಪ್ರಯುಕ್ತ ಕೈಗೊಂಡಿರುವ ಕಾಮಗಾರಿಗಳ ಅಡಿಯಲ್ಲಿ ಅನುಷ್ಠಾನಗೊಂಡಿರುವಂತಹ ಕಾಮಗಾರಿಗಳನ್ನ ಜನರೊಟ್ಟಿಗೆ ಚರ್ಚಿಸಲಾಯಿತು. 370 ರೂಪಾಯಿ ಕೂಲಿ ದರನ್ನ ಕೊಡ್ತಾ ಇದ್ರು. ಈಗ ಜುಲೈ 1ರಿಂದ ಕೂಡ ಇದು ಕೂಲಿ ದರ 382 ರೂಪಾಯಿ ಆಗಿದೆ. 382 ರೂಪಾಯಿ ಆಗಿ 125 ದಿವಸ ನೀವು ಒಂದು ವೇಳೆ ಕೆಲಸವನ್ನು ಮಾಡಿದ್ರೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಆರ್ಥಿಕ ವರ್ಷದಲ್ಲಿ 47,750 ರೂಪಾಯಿ ಈ ನಮ್ಮ ವಿಬಿಜಿ ರಾಮ್ಜಿ ಯೋಜನೆಯ ಅಡಿಯಲ್ಲಿ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗ್ತದ. ನೀವು ಪ್ರತಿ ದಿವಸ ಕೂಲಿ ಕೆಲಸಕ್ಕೆ ಅಂತ ಹೇಳಿ ಹೋದ್ಮೇಲೆ ಅದು ಬಂದಿರುತ್ತದೆ. ಅದು ಯಥಾ ಪ್ರಕಾರ ಈಗ ನೀವು ಕೂಲಿ ನರೇಗಾದೊಳಗೆ ಮಾಡ್ತಾ ಇದ್ರಲ್ಲ, ಅದು ಕೂಡ ವಿಬಿಜಿ ರಾಮ್ಜಿ ಒಳಗ ಅದೇ ತರನಾಗಿ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ರುದ್ರಗೌಡ ಪಾಟೀಲ, ಬಿಎಫ್ಟಿ ಸಿದ್ದಪ್ಪ ಕಂಬಾರ, ಡಿಇಒ ಮತ್ತು ಲಚ್ಚಮ್ಮನವರ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮರಿಗೌಡ ಪಾಟೀಲ, ವಿಜಯಲಕ್ಷ್ಮಿ ಜಗಲಿ, ಜಿಕೆಎಂ ರೋಷನ್ ಮುಲ್ಲಾ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಮೇಟಿಗಳು ಮತ್ತು ಕೂಲಿ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಕಾಯ್ದೆಯಾಗಿ 2025ರಲ್ಲಿ ಅದನ್ನು ಜಾರಿಗೆ ತಗೊಂಡ್ರು. ಅದು ನಮ್ಮ ದೇಶದಲ್ಲಿ ಜುಲೈ 1 ಇದೇ ಮೊನ್ನೆ ಜುಲೈ 1ರಿಂದ ಇದೇನಾಯ್ತು ಅಂದ್ರೆ ಈ ಒಂದು ವಿಬಿಜಿ ರಾಮ್ಜಿ ಅನ್ನುವಂತ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ. ಇದೊಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರಿಗೆ ಪ್ರತಿ ಆರ್ಥಿಕ ವರ್ಷದಲ್ಲಿ 125 ದಿವಸ ಕೂಲಿ ಒಂದು ವೇತನ ಜೊತೆಗೆ ಕೂಲಿಯನ್ನು ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಕಾಯ್ದೆಯನ್ನಾಗಿ ಅನುಮೋದನೆಯನ್ನ ಕೊಟ್ಟಿದೆ. ನಮಗೀಗೆಲ್ಲ ಗೊತ್ತು, ಸಿದ್ದಸಮುದ್ರದಲ್ಲಿ ಹಿರಿಯ ಅಜ್ಜಿ ಅಂತ ಹೇಳ್ಬೋದು, ಗಂಗಮ್ಮ ಇಲ್ಲೇ ಇದ್ದಾರೆ. ಅವರು ಅಮ್ಮನ ಜೊತೆಗೆ ನರೇಗಾ ಅನ್ನೋದು 2005ರಲ್ಲಿ ಕಾಯ್ದೆ ಆಗಿತ್ತು. ಅದು ಕಳೆದ 2026 ಜೂನ್ ತಿಂಗಳವರೆಗೂ ಕೂಡ ಈ ಒಂದು ನರೇಗಾ ಯೋಜನೆ ನಿಮ್ಮ ಬಡವರ ರೂಪಾಯಿ ಮತ್ತೆ ಒಂದು 20 ರೂಪಾಯಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಸುರಕ್ಷಾ ಯೋಜನೆ ಅನ್ನುವಂಥದ್ದು ಕೂಡ 2 ಕಾರ್ಯಕ್ರಮ ಅದಾವ. ನೀವು ಆ ಕಾರ್ಯಕ್ರಮಗಳು ಕೂಡ ನಿಮ್ಮ ಖಾತೆ ಒಳಗೆ ವರ್ಷದೊಳಗ 436 ರೂಪಾಯಿ ಎಷ್ಟು 18ರಿಂದ 50 ವರ್ಷಗಳ ಇರುವಂತಹ ವ್ಯಕ್ತಿಗಳು ಯಾರಾದರೂ ತೀರ್ಕೊಂಡಿದ್ರೆ, ನ್ಯಾಚುರಲ್ ಅಂದ್ರೆ ಸಾಮಾನ್ಯವಾಗಿ ತೀರ್ಕೊಂಡಿದ್ರೆ 2 ಲಕ್ಷ ಬರುತ್ತೆ. ಒಂದು ವೇಳೆ 18ರಿಂದ 70 ವರ್ಷಗಳ ಯಾರಾದ್ರೂ ಅಂದ್ರೆ ಅದರೊಳಗೆ 65-70 ಇದ್ದವರಿಗೆ ಇದು ನಾರ್ಮಲ್ ಇದು ಬರಲ್ಲ. ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅಂದ್ರೆ ಅಪಘಾತ ವಾಹನದಲ್ಲಿ ಆಗಿರ್ಬೋದು, ಸಿಡಿಲು ಕೂಡ ಸಾವು ಆಗಿರ್ಬೋದು, ಇಲ್ಲ ಹಾವು ಕಚ್ಚ ಆಗಿರ್ಬೋದು, ಅಥವಾ ಗಿಡಕ್ಕೆ ನೇಣು ಹಾಕೊಂಡು ಅಥವಾ ಉರಿ ಬೆಂಕಿ ಹತ್ತಿ ಈ ತರ ಏನಾರ ಅನಾಹುತಗಳು ಆಗಿರ್ತಾವಲ್ಲ, ಅಂತ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ಬಡವರಿಗೋಸ್ಕರ